ಚಿಕ್ಕೋಡಿ ತಾಲೂಕಿನ ಹಿರೇಕುಡಿ ಗ್ರಾಮದಲ್ಲಿ ಮುರಾರ್ಜಿ ವಸತಿ ಶಾಲೆಯ ಕಟ್ಟಡದ ನಿರ್ಮಾಣ ಕಾಮಗಾರಿಗೆ ಸಂಸದ ಪ್ರಕಾಶ್ ಹುಕ್ಕೇರಿ ಚಾಲನೆ ನೀಡಿದರು. 10 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ಮುರಾರ್ಜಿ ವಸತಿ ಶಾಲೆಯ ಕಟ್ಟಡವನ್ನು ಜನವರಿಯೊಳಗೆ ಪೂರ್ಣಗೊಳಿಸಬೇಕೆಂದು ಸಂಸದ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಅವರು ತಾಲೂಕಿನ ಹಿರೇಕುಡಿ ಗ್ರಾಮದಲ್ಲಿ ಮುರಾರ್ಜಿ ವಸತಿ ಶಾಲೆಯ ಕಟ್ಟಡದ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ವಿದ್ಯಾರ್ಥಿಗಳ ವಸತಿ ನಿಲಯ ಮತ್ತು ಸಿಬ್ಬಂದಿ ವಸತಿ ಗೃಹಗಳ ನಿರ್ಮಾಣಕ್ಕಾಗಿ 8 ಕೋಟಿ ರೂಪಾಯಿಗಳ ಅನುದಾನ ಮಂಜೂರಾಗಿದ್ದು ಅದಕ್ಕೂ ಟೆಂಡರ್ ಕರೆಯಲಾಗುವುದು. ಚಿಕ್ಕೋಡಿ ಸದಲ್ಗಾ ವಿಧಾನಸಭಾ ಕ್ಷೇತ್ರಕ್ಕೆ ಅದರಲ್ಲಿಯೂ ಶಿರ್ಗಾಂವ್ ಗ್ರಾಮಕ್ಕೆ 2 ಬಾಬಾ ಸಾಹೇಬ್ ಅಂಬೇಡ್ಕರ್ ವಸತಿ ಶಾಲೆಗಳು ಮಂಜೂರಾಗಿದೆ. ಸದಲ್ಗಾ ಮತ್ತು ಎಕ್ಸಂಬ 2 ಮುರಾರ್ಜಿ ವಸತಿ ಶಾಲೆ ಮೇಲ್ದರ್ಜೆಗೇರಿಸುವ ಸಲುವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಹೇಳಿದರು. ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಈಗಾಗಲೇ ಎಕ್ಸಂಬ ಮಲಿಕ್ವಾಡದಲ್ಲಿ ಒಂದು ಮುರಾರ್ಜಿ ದೇಸಾಯಿ ಶಾಲೆ ಮತ್ತು ಸದಲ್ಗಾದಲ್ಲಿ ಒಂದು ಮುರಾರ್ಜಿ ದೇಸಾಯಿ ಶಾಲೆ ಹಿಂದುಳಿದ ವರ್ಗದ್ದು ಸುಮಾರು 500 ಮಕ್ಕಳು ಇವತ್ತ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಸರ್ಕಾರ ಈ ವರ್ಷ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ ಏನಂತಂದ್ರೆ ಮುರಾರ್ಜಿ ದೇಸಾಯಿ ಅದರಲ್ಲಿ ಸುಮಾರು 25 ಮುರಾರ್ಜಿ ದೇಸಾಯಿ ಶಾಲೆಗಳನ್ನ ನಾವು ಮೇಲ್ದರ್ಜೆಗೆ ಏರಿಸ್ತೇವೆ ಅಂತಂದ್ರೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡ್ತಿದ್ರು. ಈಗಾಗಲೇ ನಾವು ನಮ್ಮ ಚಿಕ್ಕೋಡಿ ಸದಲ್ಗಾ ಮತ್ತು ಎಕ್ಸಂಬದ್ದು 2 ಮುರಾರ್ಜಿ ದೇಸಾಯಿ ಶಾಲೆಗಳನ್ನ ಮೇಲ್ದರ್ಜೆಗೆ ಏರಿಸುವ ಸಲುವಾಗಿ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ. ಲಿಂಗಪ್ಪ ಅವರಿಗೆ ಟೆಂಡರ್ ಆಗೋದನ್ನ ಒಂದೇ ಹೇಳಿನಿ ಏನಂದ್ರೆ ಮುಂದಿನ ವರ್ಷ ಜಾನ್ಯುವರಿಗೆ ಈ 10 ಕೋಟಿ ರೂಪಾಯಿ ಬಿಲ್ಡಿಂಗ್ ಉದ್ಘಾಟನೆ ಆಗಿದೆ. ನಿಮ್ಗೇನೋ ಹಣ ಬಿಡುಗಡೆ ಆಗೋದ್ರ ಬಗ್ಗೆ ತೊಂದರೆ ಆದ್ರೆ ನಮ್ಗೆ ನೇರವಾಗಿ ನಮ್ಗೆ ಸಂಪರ್ಕಿಸ್ರಿ, ನಾವು ಬಿಡುಗಡೆ ಮಾಡಿಕೊಡ್ತೀವಿ. ಇದಲ್ಲ ನಂಗೆ ಸುಮಾರು 8 ಕೋಟಿ ಅಲ್ಲ, ಇದರ ಅಡಿಷನಲ್ ಇನ್ನೂ 8 ಕೋಟಿ ರೂಪಾಯಿ ಎಸ್ಟಿಮೇಟ್ ಸ್ಯಾಂಕ್ಷನ್ ಯಾವುದು ಟೆಂಡರ್ ಕರಿತೀವಿ ಅಂದ್ರೆ ಟೀಚರ್ ಕ್ವಾರ್ಟರ್ಸು ಹಾಸ್ಟೆಲ ಎಲ್ಲ ಅವು ಕರಿತೀವಿ ಅಂದ್ರೆ 18 ಕೋಟಿ ರೂಪಾಯಿ ಈ ಊರಾಗ ನಾವು ಖರ್ಚು ಮಾಡತ್ತೀವಿ. ಸುಮಾರು 1735 ಹುಡುಗರ ಇವತ್ತು ಮೆರಿಟ್ ಮೇಲೆ ಆಯ್ಕೆ ಆದಮೇಲೆ ಅವ್ರ ವಸತಿ ಶಾಲೆಯಲ್ಲಿ ಇರೋದು. ಅವ್ರಿಗೆ ಶಿಕ್ಷಣ ಕೊಡ್ತೀವಿ, ಊಟ ಕೊಡ್ತೀವಿ, ಅರ್ವಿ ಡ್ರೆಸ್ ಕೊಡ್ತೀವಿ, ಇರಾಕೆಲ್ಲ ಕೊಡ್ತೀವಿ. 7 ಮುರಾರ್ಜಿ 7 ಶಾಲೆ ರೆಸಿಡೆನ್ಷಿಯಲ್ ಅಂದ್ರೆ ಯಾವ ಕ್ಷೇತ್ರದವು ಆಗಿಲ್ಲ. ಇಷ್ಟೊಂದು ಪ್ರಗತಿ ಮುರಾರ್ಜಿ ದೇಸಾಯಿ ಮೈನಾರಿಟಿ ರೆಸಿಡೆನ್ಷಿಯಲ್ ಸ್ಕೂಲ ಮಂಜೂರು ಮಾಡಿಕೊಂಡು ಈಗ 90 ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಟೆಂಡರ್ ಮೂಲಕ ಅದು 10 ಕೋಟಿಗೆ ಸಿದ್ಧಲಿಂಗಪ್ಪ ಅಂತೇಳಿ ಬೆಳಗಾವದವರು ಟೆಂಡರ್ ಅವರಿಗೆ ಆಗಿದೆ ಮತ್ತು ಅದು ಸುಮಾರು ಡಿಸೆಂಬರ್ವರೆಗೆ 10 ಕೋಟಿ ರೂಪಾಯಿದ ಆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ. ಅದಾದ ನಂತರ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಸುಜಾತಾ ಖೋತ್, ಭಾರತಿ ಬಾಲ್ನಾಯ್ಕ್, ಆಶಾ ಗುಡಿಮನಿ, ರವಿ ಮಿರ್ಜೆ, ಜಯಕುಮಾರ್ ಖೋತ್, ರಾಮಾ ಮಾನೆ, ರವಿ ಮಾಳಿ, ಎನ್ಆರ್ ನೇರ್ಲೇಕರ್, ಮಲ್ಲಿಕಾರ್ಜುನ್ ಚೌಗ್ಲಾ, ಮಹಾದೇವ್ ಪವಾಡಿ, ಲಕ್ಷ್ಮಣ್ ನಿಂಗಾಗೋಳ್, ಪ್ರಹ್ಲಾದ್ ಪಾಂಡವ್, ನಿಜಾಮ್ ಪಟೇಲ್, ಸುಕುಮಾರ್ ಘಾಟ್ಗೆ, ಸುರೇಶ್ ಚೌಗ್ಲಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.